ಸಕಲೇಶಪುರ ತಾಲೂಕಿನಲ್ಲಿ ಮುಂದುವರೆದ ಮಳೆಯ ಆರ್ಭಟ. ಉಕ್ಕಿ ಹರಿಯುತ್ತಿದೆ ಹೇಮಾವತಿ ನದಿ. ಹೇಮಾವತಿ ನದಿ ನೀರು ಉಕ್ಕಿ ಹರಿದ ಪರಿಣಾಮ ನೂರಾರು ಎಕರೆ ಜಮೀನು ಜಲಾವೃತ. ಸಕಲೇಶಪುರ ತೇಜಸ್ವಿ ಚಿತ್ರಮಂದಿರ ಸಮೀಪದ ಭತ್ತದ ಗದ್ದೆಗಳು, ತೋಟಗಳು ಜಲಾವೃತ. ನಾಟಿ ಮಾಡಿದ್ದ ಭತ್ತದ ಗದ್ದೆ, ಭತ್ತದ ಸಸಿ ಜಲಾವೃತ. ಹೇಮಾವತಿ ನದಿಯಲ್ಲಿ ಹರಿದು ಬರುತ್ತಿದ್ದ 34,000 ಕ್ಯೂಸೆಕ್ ನೀರು. ಭತ್ತದ ಗದ್ದೆಗಳು ಜಲಾವೃತಗೊಂಡಿದ್ದರಿಂದ ಕಂಗಾಲಾದ ರೈತರು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಹಲವೆಡೆ ಭೂಕುಸಿತ. ತಾಲೂಕಿನ ಮಳಲಿ ಬಳಿ ಗುಡ್ಡ ಕುಸಿದು 5 ಮನೆಗಳಿಗೆ ಆತಂಕ. ಗ್ರಾಮದ ಮಂಜುನಾಥ್ ಮತ್ತು ಹಲವು ಮನೆಗಳು ಕುಸಿದು ಬೀಳೋ ಭೀತಿ. ಚತುಷ್ಪಥ ರಸ್ತೆಯ 2 ಬದಿಯಲ್ಲಿ ಕುಸಿದು ಬರ್ತಿರೋ ಮಣ್ಣು. ಕುಸಿದ ಮಣ್ಣು ತೆರವುಗೊಳಿಸಲು ಬಂದಿರೋ ಹೆದ್ದಾರಿ ಕಾಮಗಾರಿ ಸಿಬ್ಬಂದಿಗಳು. ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಕುಟುಂಬ ಸದಸ್ಯರ ಆಕ್ರೋಶ. ಮಣ್ಣು ತೆರವು ಮಾಡಿದ್ರೆ ಮತ್ತಷ್ಟು ಮಣ್ಣು ಕುಸಿಯಲಿದೆ, ಮತ್ತೆ ಮಣ್ಣು ಕುಸಿದರೆ ಮನೆಯೇ ಕುಸಿದು ಬೀಳಲಿದೆ. ಆತಂಕದಲ್ಲಿ ವಾಸ ಮಾಡ್ತಿರೋ ಜನರು. ಅವೈಜ್ಞಾನಿಕ ಕಾಮಗಾರಿಯಿಂದ ಸರಣಿ ಅವಘಡ. ನಿನ್ನೆಯಿಂದ ಒಂದೇ ದಿನ 4 ಇಂಚು ಮಳೆಯಾಗಿದೆ. ಈಗಲೂ ಮಳೆ ಮುಂದುವರೆದಿದೆ. ನಮ್ಮ ಕಾಫಿ ತೋಟವೇ ಕುಸಿದು ಕೆಳಗೆ ಬರ್ತಿದೆ ಎಂದು ಆಕ್ರೋಶ. ಇಷ್ಟೆಲ್ಲ ಅನಾಹುತ ಆದರೂ ಹೆದ್ದಾರಿ ಪ್ರಾಧಿಕಾರದ ಯಾರು ಸ್ಥಳಕ್ಕೆ ಬರೋದಿಲ್ಲ. ಕಾರ್ಮಿಕರನ್ನು ಕಳಿಸಿ ಕೆಲಸ ಮಾಡಿಸ್ತಾನೆ. ನಮ್ಮ ಮನೆ ಕುಸಿದು ಅನಾಹುತ ಆದರೆ ಯಾರು ಹೊಣೆ ಎಂದು ಆಕ್ರೋಶ.